ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು. ನಂದಿನಿ ಬಡಾವಣೆಯ ಸಮಸ್ತ ನಾಗರಿಕ ಬಂಧುಗಳಿಗೆ ಸಂಕ್ರಾಂತಿ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ದೇವರು ಅವ್ರಿಗೆಲ್ಲದನ್ನು ಕೂಡ ಕೊಡಲಿ ಅಂಥೇಳಿ ಆ ದೇವರಲ್ಲಿ ಆಶಿಸ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಂಕ್ರಾಂತಿ ಹಬ್ಬದ ವಿಶೇಷ ಮತ್ತು ನಮ್ಮ ಹೊಸ ವರ್ಷದ ವಿಶೇಷವಾಗಿ ಪ್ರತಿ ಮನೆಗೂ ಕೂಡ ನಮ್ಮ ನೂತನವಾದ ಹೊಸ ವರ್ಷದ ಕ್ಯಾಲೆಂಡ್ರನ್ನು ಪ್ರತಿ ಮನೆಗೂ ಕೂಡ ಕೊಟ್ವಿ. ಅದೇ ರೀತಿ ಈಗ ಮಕರ ಸಂಕ್ರಮಣ ಏನು ಬಂದಿದೆ ಹೊಸ ವರ್ಷದಲ್ಲಿ ಪ್ರತಿ ಮನೆಗೂ ಕೂಡ ನಾವು ಮಕರ ಸಂಕ್ರಮಣದ ಏನು ಸಂಕ್ರಾಂತಿಯ ಎಳ್ಳು ಬೆಲ್ಲವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಜಯಮಾರುತಿ ನಗರದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ನಾವು ರೀಚ್ ಆಗಿದ್ದೀವಿ. ಎಲ್ಲ ಮನೆಗೂ ಕೂಡ ಕೊಟ್ಟಿದ್ದೀವಿ. ಎಲ್ಲ ಮನೆಯಲ್ಲೂ ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಮನೆಯಲ್ಲೂ ಕೂಡ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆ ಈಗ ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಜೂನ್ 30ನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಆದರೆ ನಾವು ನಿರಂತರವಾಗಿ ಇದೇನು ಚುನಾವಣೆಗೋಸ್ಕರ ನಾವು ಮಾಡ್ತಾಯಿಲ್ಲ, ನಿರಂತರವಾಗಿ ಜನದ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನನಗೊಂದು ಅವಕಾಶ ಮಾಡಿಕೊಡಿ ಈ ಸರಿ, ಈ ಭಾಗದಲ್ಲಿ ನಾನೆಲ್ಲ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಕೂಡ ಅವ್ರಿಗೆ ಹೇಳಿದ್ದೀನಿ. ಮತ್ತು ಆ ಮಗನಿಗೆ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೋ ಅದೇ ರೀತಿಯಲ್ಲಿ ತೋರಿಸ್ಕೊಂಡು ನನಗೆ ಸ್ವಾಗತ ಕೋರಿ ನನಗೆ ಎಲ್ಲದನ್ನು ಕೂಡ ವಿಶ್ವಾಸ ಕೊಟ್ಟು ಆಶೀರ್ವಾದ ಮಾಡ್ತಾಯಿದ್ದಾರೆ. ಸೊ ಮಹಾಲಕ್ಷ್ಮಿ ಲೇಔಟ್ ಹಾಗೂ ನಂದಿನಿ ಲೇಔಟ್ ಎಲ್ಲ ನಾಗರಿಕ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ. ಶಿವಕುಮಾರ್ ಅವರು ತುಂಬ ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಸೊ ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ಕೊಡ್ತಾ ಇರೋದಾಗಿರ್ಬೋದು, ಮತ್ತು ಪ್ರತಿಯೊಂದು ಮನೆಗೂ ಸಾವಿರಾರು ಮನೆಗಳಿಗೆ ಅವರು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರೋದ್ರ ಜೊತೆಗೆ ಎಲ್ಲರಿಗೂ ಎಳ್ಳು ಬೆಲ್ಲನ ಕೊಡ್ತಾ ತುಂಬ ಜನದ ಆಶೀರ್ವಾದ ತಗೊಳ್ತಾ ಇದ್ದಾರೆ. BBMP ಎಲೆಕ್ಷನಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ, ಮತ್ತು ಆ್ಯಕ್ಚುಲಿ ಈಗ ಇವರು ಯುವಕರಿದ್ದಾರೆ, ಈಗಿನ ಯೂತ್ಸ್ಗೆ ತುಂಬ ಚೆನ್ನಾಗಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಇವರು ಬಯಸಿದ್ರೆ. ಮತ್ತು ಬದಲಾವಣೆ ಜಗದ ನಿಯಮ, ಈ ಸತಿ ಬದಲಾವಣೆ ತರಬೇಕು ಅನ್ನೋದು ನಮ್ಮ ಆಸೆ. ಮೊದಲು ರಾಜ್ಯದ ಯೂತ್ ಉಪಾಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾರೆ. ಈಗ KPCC ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ಕಡೆಯೂ ಪ್ರಚಾರವಾಗಿ ಪ್ರಸಿದ್ಧಿಯಾಗಿದ್ದಾರೆ. ಜೊತೆಗೆ ಈ ನಮ್ಮ ಕ್ಷೇತ್ರದಲ್ಲಿ ಅವ್ರನ್ನ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಕೂಡ ಅವ್ರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಒಂದು ವರ್ಷ ಆಗಿರ್ಬೋದು, ಈಗ ಡಿಸೆಂಬರ್ ಆಗಿರ್ಬೋದು, ಆಲ್ರೆಡಿ ಅವರು ಕಣಕ್ಕೆ ಇಳಿದವ್ರ ಥರನೇ ಅವರು ಎಲ್ಲ ನಮ್ಮ ಸಂಘಟನಾ ಕಾರ್ಯಚಿತ್ರದಿಂದ ತುಂಬ ಪ್ರಸಿದ್ಧಿಯಾಗಿ ನಮ್ಮಲ್ಲೂ ಅಷ್ಟೇ ಒಂದು ಹುರುಪು ತುಂಬಿ ಚಿಕ್ಕವರು ಇರ್ಬೋದು ದೊಡ್ಡವರಿರ್ಬಾರ್ದು ಎಲ್ಲ ಕಡೆಯಿಂದನೂ ಒಂದು ತುಂಬ ಅಭಿವೃದ್ಧಿಯಾಗಿ ಬರ್ತಾ ಇದ್ದಾರೆ. ಈ ಒಂದು ವಿಶೇಷ ಅಂತಂದರೆ ನ್ಯೂ ಇಯರ್ನಲ್ಲಿ ಹೊಸ ಕ್ಯಾಲೆಂಡರ್ ಕೊಟ್ಟು ಪ್ರತಿ ಮನೆಗಳಲ್ಲೂ ಪ್ರಸಿದ್ಧಿಯಾಗಿದ್ದಾರೆ. ಈಗ ಸಂಕ್ರಾಂತಿ ಹಬ್ಬದಾಗಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅನ್ನೋ ಇದರಲ್ಲಿ ಪ್ರತಿ ಮನೆಗೂ ಪ್ರತಿಯೊಂದು ಮನೆಗೂ ಪ್ರತಿ ಕಾರ್ಯಕರ್ತರಿಗೂ ಮತ್ತು ಪ್ರತಿ ಹೆಂಗಸರಿಗೂ ಮಕ್ಕಳು ಯಾರೇ ಇರಲಿ ಅವರೊಂದು ಪ್ರೀತಿ ವಿಶ್ವಾಸ ಗಳಿಸೋದಕ್ಕೆ ಅವರು ಮುಂದೆ ನಿಂತ್ಕೊಂಡು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಆತ್ಮೀಯರಾದ ಶಿವಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮನೆಗೂ ಎಳ್ಳು ಬೆಲ್ಲ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಜನಗಳ ಮಧ್ಯದಲ್ಲಿದ್ದಾರೆ. ಇಂಥ ಯುವಕರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ಲೇಔಟ್ ವಾರ್ಡ್ನಲ್ಲಿ ಶಿವಕುಮಾರ್ ಅವರು ಪ್ರತಿ ಮನೆಗೆ ಹೋಗಿ ಕ್ಯಾಲೆಂಡರ್ ಹಂಚೋದಾಗಲಿ ಅಥವಾ ಎಳ್ಳು ಬೆಲ್ಲ ಹಂಚೋದಾಗಲಿ ಮಾಡ್ತಾ ಇದ್ದಾರೆ. ಇದೊಂದು ವಿಭಿನ್ನವಾದ ಕಾರ್ಯಕ್ರಮ. ಶಿವಕುಮಾರ್ ಅವರು ಯೂತ್ ಕಾಂಗ್ರೆಸ್ಸಿಂದ ಮೊದಲು ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದಾರೆ. ಇವಾಗ ನಂದಿನಿ ಬಡಾವಣೆ ಆಕಾಂಕ್ಷಿಯಾಗಿದ್ದಾರೆ. ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ಮಾಡಿಕೊಟ್ರೆ ಗೆಲುವು 100% ಸಾಧ್ಯತೆ ಇದೆ. ನಮ್ಮ ಕೆ ಶಿವಕುಮಾರ್ ಅವರು ಯುವ ನಾಯಕರಾಗಿ ಸ್ಫೂರ್ತಿದಾಯಕವಾಗಿ ನಮ್ಮ ನಂದಿನಿ ಬಡಾವಣೆಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿಕೊಂಡು ಎಲ್ಲರ ಜನರ ಕಷ್ಟಗಳಿಗೆ ಸ್ಪಂದಿಸಿ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಏನು ಹೋರಾಡ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಬೆಂಬಲ ನೀಡಬೇಕು ಅಂತ ಹೇಳಿಬಿಟ್ಟು ಮುಂದಿನ ಬರೋ ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯವಾದ ಮತವನ್ನು ಅವರಿಗೆ ನೀಡಿ ಇಲ್ಲಿನ ನಾಯಕರಾಗಿ ಸ್ಪಂದಿಸಿ ಜನರ ಸೇವೆ ಮಾಡೋಕ್ಕೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ನಂದಿನಿ ಲೇಔಟ್ ಮಹಾಜನತೆಯಲ್ಲಿ ಪ್ರಾರ್ಥನೆ. ನಮ್ಮ ಶಿವಕುಮಾರ್ ಯೂತ್ ಇರೋದ್ರಿಂದ ಎಲ್ಲರೂ ಭಾಗವಹಿಸ್ತಾರೆ. ಜನ ತುಂಬ ಲೈಕ್ ಮಾಡ್ತಾರೆ. ಒಟ್ಟಿನಲ್ಲಿ ಈ ಸಾರಿ ಗೆಲುವು ಅಂತೂ ನಿಶ್ಚಿತ ಕಾಣಿಸ್ತದೆ ನನಗೆ. ಈ ಸತಿ ನಿಜವಾಗ್ಲೂ ಖಂಡಿತವಾಗ್ಲೂ ಅವ್ರು ಗೆಲ್ಬೋದು. ಸಂಕ್ರಾಂತಿ ಬಂತು